ಇರಾನಿನ ಯುದ್ಧದ ಪರಿಣಾಮ ದೇಶದಲ್ಲಿ LPG ಬಿಕ್ಕಟ್ಟು ಉದ್ಭವಿಸಿರೋ ಬೆನ್ನಲ್ಲೇ ಸರ್ಕಾರ ಇಂಧನ ಕ್ಷೇತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇಂಧನದ ದತ್ತಾಂಶ ಅಂದರೆ ಎನರ್ಜಿ ಡೇಟಾವನ್ನ ರಾಷ್ಟ್ರೀಯ ಭದ್ರತೆಯ ವಿಚಾರ ಅಂತ ಹೇಳಿ ಸರ್ಕಾರ ವರ್ಗೀಕರಿಸಿದೆ. ತೈಲ ಹಾಗೆ ಅನಿಲ ಕ್ಷೇತ್ರದಲ್ಲಿ ನಿರತವಾಗಿರುವ ಎಲ್ಲ ಸಂಸ್ಥೆಗಳು ಕೂಡ ತಮ್ಮ ಕಾರ್ಯಾಚರಣೆಯ ಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸೋದನ್ನು ಕಡ್ಡಾಯಪಡಿಸಲಾಗಿದೆ. ತೈಲ ಸಚಿವಾಲಯವು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮಾಹಿತಿ ಸಲ್ಲಿಕೆ ಆದೇಶ 2026ರ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಇದರ ಪ್ರಕಾರ ತೈಲ ಕ್ಷೇತ್ರದ ಮೌಲ್ಯ ಸರಪಣಿಯಲ್ಲಿರುವಂತಹ ರಿಫೈನಿಂಗ್ ಕಂಪನಿಗಳು, LNG ಆಮದುಗಾರರು, ಪೈಪ್ಲೈನ್ ಆಪರೇಟಿಂಗ್ ಸಂಸ್ಥೆಗಳು, ನಗರ ಗ್ಯಾಸ್ ವಿತರಕರು, ಪೆಟ್ರೋಕೆಮಿಕಲ್ ಸಂಸ್ಥೆಗಳೆಲ್ಲವೂ ಕೂಡ ತಮ್ಮ ಕಾರ್ಯಾಚರಣೆಯ ಪೂರ್ಣ ಮಾಹಿತಿಯನ್ನು ತೈಲ ಸಚಿವಾಲಯದ ಪೆಟ್ರೋಲಿಯಂ ಪ್ಲಾನಿಂಗ್ ಮತ್ತು ಅನಾಲಿಸಿಸ್ ವಿಭಾಗಕ್ಕೆ ಅಂದರೆ PPACಗೆ ಒದಗಿಸ್ತಾ ಇರಬೇಕು. ಕೆಲವು ಸಂದರ್ಭದಲ್ಲಿ ನಿತ್ಯವೂ ಕೂಡ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಹೇಳಿ ಈ ಆರ್ಡರ್ನಲ್ಲಿ ತಿಳಿಸಲಾಗಿದೆ. ಉತ್ಪಾದನೆ, ಆಮದು, ಸರಕು ಪ್ರಮಾಣ, ಅನುಭೋಗದ ಟ್ರೆಂಡ್ ಇತ್ಯಾದಿ ಡೇಟಾವನ್ನು ಈ ಕಂಪನಿಗಳು PPACಗೆ ನೀಡಬೇಕು. ಈ ಹಿಂದೆ ಈ ಮಾಹಿತಿಯನ್ನು ಗೌಪ್ಯವಾಗಿಡುವಂಥ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಮಾರ್ಚ್ 18 ಬುಧವಾರ ಗೆಜೆಟ್ ನೋಟಿಫಿಕೇಷನ್ನ ಮೂಲಕ ಇಂಧನ ಸಚಿವಾಲಯವು ಈ ಹೊಸ ಆರ್ಡರನ್ನು ತಂದಿದೆ. ಇರಾನ್ ಯುದ್ಧದ ಪರಿಣಾಮ ಜಾಗತಿಕವಾಗಿ ತೈಲ ಮತ್ತು ಅನಿಲ ಸರಬರಾಜು ಭಾರಿ ವ್ಯತ್ಯಯವನ್ನು ಕಂಡಿದೆ. ಭಾರತವು ರಷ್ಯಾದಿಂದ ತೈಲ ಪೂರೈಕೆ ಪಡಿತಾ ಇದೆ. ಆದರೂ ಕೂಡ ಅನಿಲ ಪೂರೈಕೆಗೆ ಧಕ್ಕೆಯಾಗಿದೆ. ಭಾರತ ಆಮದು ಮಾಡಿಕೊಳ್ಳುವ 80% LPGಯು ಗಲ್ಫ್ ರಾಷ್ಟ್ರಗಳಿಂದಲೇ ಬರುತ್ತೆ. ಹೀಗಾಗಿ LPG ಬಿಕ್ಕಟ್ಟನ್ನೋದು ಉದ್ಭವವಾಗಿದೆ. ಇದೇ ವೇಳೆ ಸರ್ಕಾರವು ಕಚ್ಚಾ ತೈಲ ಪೂರೈಕೆ ಸಾವಶ್ಯ ಇರೋದಾಗಿ ಮತ್ತೊಮ್ಮೆ ಸ್ಪಷ್ಟಪಟ್ಟಿದೆ. ಕಚ್ಚಾ ತೈಲ ಬೆಲೆ ಸಮರ್ಪಕವಾಗಿದೆ. ರಿಫೈನರಿಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯವನ್ನು ಆಚರಿಸ್ತಾ ಇದ್ದಾವೆ. ಪೆಟ್ರೋಲ್ ಪಂಪ್ಗಳು ಸಹ ಸಹಜವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಎಲ್ಲಿಯೂ ಕೂಡ ಅಲಭ್ಯತೆ ಅನ್ನೋದು ಬಂದಿಲ್ಲ. PNG ಮತ್ತು CNG ಪೂರೈಕೆ ಕೂಡ 100ಕ್ಕೆ 100 ಇದೆ. ಕಮರ್ಷಿಯಲ್ LPG ಬಳಕೆದಾರರನ್ನು ಸಾಧ್ಯವಿರುವೆಡೆ PNG ಕನೆಕ್ಷನ್ಗೆ ವರ್ಗವಾಗುವಂತೆ ಉತ್ತೇಜಿಸಲಾಗ್ತಾ ಇದೆ ಅಂತ ಹೇಳಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಹೇಳಿದ್ದಾರೆ.